Hitendra L&O, the chief, Sandeep Patil, member, Amarnath Reddy, member, Rishant, member, and all the DCs and SPs of each district. ಇದು ಒಂದು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ. ಎರಡನೇದು, ಬೆಂಗಳೂರಿನಲ್ಲಿ ಏನ್ ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು, ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ ಸುರೇಶ್. He will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನ ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಸದ್ಯಕ್ಕೆ ಸುರೇಶ್ ಅವರನ್ನ ವಿ ಆರ್ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರಿಂಟೆಂಡೆಂಟ್. ಸೂಪರಿಂಟೆಂಡೆಂಟ್ ಇಮಿಡಿಯೇಟ್ ಆಗಿ ಸೂಪರಿಂಟೆಂಡೆಂಟ್ ಇರ್ತಾರೆ ಪರಪ್ಪನ ಅಗ್ರಹಾರಕ್ಕೆ, ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಅವರ ಹೆಸರು ಮ್ಯಾಗೇರಿಯಾ, ಇಂಗ್ಲಿಷ್ ನಲ್ಲಿ ಹಿಂಗ್ ಬರ್ದ್ಬಿಟ್ಟವ್ರು, ಮ್ಯಾಗೇರಿ. ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಅಂತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ಈ ರಿಪೋರ್ಟ್ ನಲ್ಲಿ, ನಮ್ಮ ಹೈಪವರ್ ಕಮಿಟಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 month ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಆ ವರದಿ ಬಂದ್ಮೇಲೆ ಫರ್ದರ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಬೇರೆ ಯಾರ್ಯಾರು ಇನ್ವಾಲ್ವ್, ಇದು ಮೇಲ್ನೋಟಕ್ಕೆ ನಮಗೆ ಏನ್ ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡ್ತೀವಿ. ನಾವು ಈಗಾಗಲೇ CCTVಗಳು ಎಲ್ಲ ಪ್ರಿಸನ್ಸ್ ಅಲ್ಲಿ ಇದೆ. ಸುಮಾರು 1000ಕ್ಕೂ ಹೆಚ್ಚು CCTVಗಳು ಎಲ್ಲ ಪ್ರಿಸನ್ಸ್ ಅಲ್ಲಿ ಇದೆ. ಆ ಎಲ್ಲಾ ಪ್ರಿಸನ್ಸ್ ನಿಂದ ಹೆಡ್ ಕ್ವಾರ್ಟರ್ಸ್ಗೆ, ಇಲ್ಲಿಗೆ ಒಂದು ಕಮಾಂಡ್ ಸೆಂಟರ್ ಅನ್ನು ಮಾಡಿ, ಆ ಕಮಾಂಡ್ ಸೆಂಟರಿನ ಮೂಲಕ ಇಲ್ಲಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರು ADG ಪ್ರಿಸನ್ಸ್ ಇದ್ದಾರೆ ಅಥವಾ DG ಪ್ರಿಸನ್ಸ್ ಇರ್ತಾರೆ, ಅವರಿಗೆ ಅವರ ಆಫೀಸ್ನಲ್ಲಿ ನೇರವಾಗಿ ಅವರು ಆ ಪ್ರಿಸನ್ಸ್ ಅನ್ನ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಅದಕ್ಕೆ ನಾವು 15 ದಿವಸ ಸಮಯ ಕೊಟ್ಟಿದ್ದೀವಿ. ಈಗಾಗಲೇ ಅಲ್ಲಿ ಇದಾವೆ CCTVಗಳೆಲ್ಲ ಕಡೆ ಇದಾವೆ. ಆ ಫೀಡ್ ಅನ್ನ ಇಲ್ಲಿಗೆ ತಗೊಂಡು ಬಂದು ಮಾಡಬೇಕು, ಟೆಕ್ನಿಕಲ್ ಅದಕ್ಕೋಸ್ಕರ ಅದು ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿಸ್ತೀವಿ. ಯಾರು ಟೆಕ್ನಾಲಜಿ ಸವಿ ಇರ್ತಾರೆ ಅವರಿಗೆ ಹೈರ್ ಮಾಡಿಕೊಂಡು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿ ಎಲ್ಲ ಪ್ರಿಸನ್ಸ್ ನಲ್ಲಿ ಇರ್ತಕ್ಕಂಥ CCTVಗಳನ್ನ, ಆಲ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅದರ ಆಡಿಟ್ ಮಾಡಿಸಿ ಅದಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲಿಗೆ ಫೀಡ್ ಇಲ್ಲಿ ಬರುವ ಹಾಗೆ ಅದನ್ನ 15 ದಿವಸದೊಳಗಾಗಿ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಡ್ತಾ ಇದ್ದೀವಿ. ಅದು ಜಾಮರ್ಸು ಬಹಳ ಕಡೆ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಸಿಟಿಯಲ್ಲಿದೆ ಪ್ರಿಸನ್, ಅದು ಇನ್ನು ಹೊರಗಡೆ ಇನ್ನೂ ಕಟ್ತಾ ಇದ್ದಾರೆ, ಅದು ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ
ಜಾಮರ್ಸ್ಗಳು ಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಆಗ್ತಿದೆ. ಅದಕ್ಕೆ ಟೆಕ್ನಿಕಲ್ ಟೀಮ್ ಅನ್ನ ಸೆಟ್ ಮಾಡಿ ಎಲ್ಲೆಲ್ಲಿ ಶ್ಯಾಡೋ ಏರಿಯಾ ಬರುತ್ತೆ, ಶ್ಯಾಡೋ ಏರಿಯಾ ಅಂದ್ರೆ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ, ಆ ಸಿಗ್ನಲ್ ಬರದ ಹಾಗೆ, ಈಗ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಸಿಗ್ನಲ್ ಬರ್ತಾ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಸಿಗ್ನಲ್ ಬರದ ಹಾಗೆ ಟೆಕ್ನಿಕಲ್ ಟೀಮ್ ಅನ್ನ ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನ್ ಒಂದು ವೇಳೆ ಒಳಗಡೆ ತಗೊಂಡೋದ್ರೂ ಕೂಡ ಕೆಲಸ ಮಾಡಿದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದೇವೆ. ಆಮೇಲೆ ಈಗ ಬ್ಯಾಗೇಜ್ ಸ್ಕ್ಯಾನರ್ಸು, ಈ ರೀತಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಒಂದೊಂದು ಇದೆ. ಈಗ ಅದನ್ನ ಡಬಲ್ ಮಾಡೋದಕ್ಕೆ ಕೂಡ ಈಗ ಕ್ರಮ ತಗೊಳ್ತೀವಿ. ಈಗಾಗಲೇ CCTVಗೆ ಮೊನ್ನೆ ತಾನೇ 2.5 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿದ್ವಿ. 15 ಕೋಟಿ ರೂಪಾಯಿ ಟವರ್ಸ್ ಹಾಕ್ಬೇಕು ಅಂತೇಳಿ, 7 ಟವರ್ ಅಲ್ಲ ಶರತ್, ಟವರ್ಸ್ ಎಷ್ಟು 10 ಟವರ್ಸ್ ಹಾಕ್ಬೇಕು ಅಂತ ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ 15 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೆದು ಕ್ರಮ ತಗೋಬೇಕು ಅಂತೇಳಿ ಅದಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ 5,000 ಜನ ಇದ್ದಾರೆ. ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ. ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರಯಲ್ಸು, ಕನ್ವಿಕ್ಟ್ಸು ಇವರೆಲ್ಲ ಒಂದೇ ಕಡೆನೆ ಇದ್ದು ಬಿಡ್ತಾರೆ. ಅದಕ್ಕೆ ಅವರನ್ನ ಬೈಫರ್ಕೇಶನ್ ಮಾಡಿದ್ರೆ ಬಹಳ ಹೆಚ್ಚಿನ ಅಂಶ ಅಂದ್ರೆ ಈ ರೀತಿ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನಾವು ಅನುಮತಿಯನ್ನ ಈಗಲೇ ಕೊಟ್ಟಿದ್ದೇವೆ. ಅದಕ್ಕೇನು ಕ್ರಮ ತಗೋಬೇಕೋ ಅವರು ಚೀಫ್ ಸೂಪರಿಂಟೆಂಡೆಂಟ್ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಏನ್ ಸಹಕಾರ ಬೇಕೋ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.